ಬಿಸಿಲಿನ ಬೇಗೆಗೆ ಕರುನಾಡು ಕಂಗಾರು. 5 ದಿನ ಬಿಸಿಗಾಳಿ ಎಚ್ಚರಿಕೆ. ಆರೋಗ್ಯ ಇಲಾಖೆ ಅಲರ್ಟ್. ಸಮ್ಮರ್ ಮಾರ್ಗಸೂಚಿ ಜನರೇ ಎಚ್ಚರ ಎಚ್ಚರ. ಇದು ಕರುನಾಡು ಕೋತ ಕೋತ ಅಂತಿರೋ ಸುದ್ದಿ. ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ಒಂದು ಬೇಗೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಬಿರು ಬಿಸಿಲಿಗೆ ಕರುನಾಡು ತಲ್ಲಣಿಸ್ತಾ ಇದೆ. ಬೆಂಕಿ ಬಿಸಿಲಿಗೆ ಬಸ ಬಳಿದಿದ್ದಾರೆ ಗದಗದ ಮಂದಿ. ಮಡಿಕೆಗಳಿಗೆ ಜಿಲ್ಲೆಯಲ್ಲಿ ಭಾರೀ ಡಿಮ್ಯಾಂಡ್ ಬಂದಿದೆ. ಫ್ರಿಡ್ಜ್ ನೀರು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಡಾಕ್ಟರ್ಸ್ ಸಲಹೆಯನ್ನ ಕೊಡ್ತಾರಲ್ಲ, ಹಾಗಾಗಿ ಮಡಿಕೆ ನೀರನ್ನ ಕುಡಿಯೋಣ, ಹೆಂಗೂ ತಂಪಾಗಿರುತ್ತೆ. ಈ ಸಂದರ್ಭದಲ್ಲಿ ತಂಪಾಗಿರೋ ನೀರೇ ನಮಗೆ ಬೇಕು, ಯಾಕೆ ಫ್ರಿಡ್ಜ್ ನೀರು ಕುಡಿದು ಆರೋಗ್ಯ ಕೆಡಿಸ್ಕೊಳ್ಳೋದು ಅಂತ ಹೇಳಿ ಮಡಿಕೆಗೆ ಈಗ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಜನ ಮಡಿಕೆಗೆ ಮುಗಿಬಿದ್ದಿದ್ದಾರೆ. ವೈದ್ಯರ ಸೂಚನೆ ಬೆನ್ನಲ್ಲೇ ಮಡಿಕೆಗಳ ಮೊರೆ ಹೋಗಿದ್ದಾರೆ. ಮಣ್ಣಿನ ಮಡಿಕೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗದಗ್ನಲ್ಲಿ ಆ ಭಾಗದಲ್ಲಿ ವಿಪರೀತವಾದಂಥ ಬಿಸಿಲಿರುತ್ತೆ. ಅದರಲ್ಲೂ ಈ ಸತಿ ಅಂತೂ ಎಲ್ಲ ಕಡೆ ಬಿಸಿಲಿದೆ. ಆ ಭಾಗದಲ್ಲಿ ಇನ್ನೂ ಜಾಸ್ತಿ ಇದೆ ಬಿಸಿಲು. ಹಾಗಾಗಿ ಕಾವಲಿ ಥರ ಆಗ್ಬಿಟ್ಟಿದೆ. ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ. ಅದರಲ್ಲೂ ತಣ್ಣಗಿರುವಂಥ ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ದೇಹಕ್ಕೆ. ಹಾಗಂತ ಫ್ರಿಡ್ಜ್ ನೀರನ್ನ ಮೊರೆ ಹೋಗಬೇಡಿ ಅಂತೇಳಿ ವೈದ್ಯರೇ ಸಲಹೆಯನ್ನ ಕೊಡ್ತಾರೆ. ಮಡಿಕೆಯಲ್ಲಿ ನೀರಿಟ್ಟರು ಕೂಡ ತುಂಬ ತಂಪಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಮಡಿಕೆ ನೀರು ಕುಡಿಬೇಕು ಅಂತ ಅನ್ಸೋದು ಸಹಜ ಬಿಸಿಲಿಗೆ. ಸೊ ಈಗ ಮಡಿಕೆಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ವೈದ್ಯರು ಇದೇ ಸಜೆಷನ್ ಕೊಡ್ತಾ ಇದ್ದಾರೆ, ಮಡಿಕೆಯಲ್ಲಿ ನೀರಿಟ್ಕೊಳ್ಳಿ, ಅದನ್ನು ಕುಡಿತಾ ಇರಿ ಪದೇ ಪದೇ ಅಂತೇಳಿ. ಈಗ ಗದಗ್ನಲ್ಲಿ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗದಗದ ಸುದ್ದಿ ಮಾತ್ರ ಅಲ್ಲ ಇದು, ಅಂದರೆ ಗದಗ ಭಾಗದಲ್ಲಿ ನಡೀತಿರುವಂಥ ಬೆಳವಣಿಗೆ ಅಲ್ಲ. ರಾಜ್ಯದ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇದೆ. ಎಸ್ಪೆಷಲಿ ಬಿಸಿಲಿನ ಸಂದರ್ಭದಲ್ಲಿ, ಅಂದರೆ ಮಧ್ಯಾಹ್ನ ಸಂದರ್ಭದಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಸ್ವಲ್ಪ ಅವಾಯ್ಡ್ ಮಾಡಿ, ಮನೇಲೇ ಇರೋದಕ್ಕೆ ಟ್ರೈ ಮಾಡಿ. ತೀರಾ ಅಗತ್ಯ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ, ಇಲ್ಲಾಂದರೆ ಮನೇಲೇ ಇರಿ ಅಂಥೇಳಿ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಕಾರಣ ಬಿಸಿಲಿಗೆ ಗದಗ ಮಂದಿ ಬಸವಳದು ಹೋಗಿದ್ದಾರೆ. ಈಗ ಅಲ್ಲಲ್ಲಿ ಮಳೆಯ ಸಿಂಚನ ಆಗ್ತಾ ಇದೆ, ಇಲ್ಲ ಅಂತಲ್ಲ, ಆದರೆ ಬಿಸಿಲೇನು ಕಡಿಮೆ ಆಗ್ತಾ ಇಲ್ಲ. ಇವಾಗ ಗ್ರಾಹಕರು ಏನು ಹೇಳಿದ್ದಾರೆ ಮಡಿಕೆ ಕೊಂಡ್ಕೊಳಕ್ ಹೋಗೋರು ಕೇಳಿ. ಬಿಸಿಲಿಂದ ಸೆಕೆ ಆಗಲಿ ಜಳ ಆಗಲಿ ತಡೆಯೋಕೆ ಆಗ್ತಾ ಇಲ್ಲ. ಅಫ್ಕೋರ್ಸ್ ನಾವು ಮನೆಯೊಳಗೆ ಫ್ರಿಜ್ ಯೂಸ್ ಮಾಡತ್ತೀವಿ, ಬಟ್ ಫ್ರಿಜ್ ನೀರು ಕುಡಿಯೋದು ಬಾಡಿಗೆ ಅಷ್ಟೊಂದು ಬೆನಿಫಿಟ್ಸ್ ಇಲ್ಲ, ಹಾರ್ಮ್ಫುಲ್ ಇದೆ. ಸೊ ಕೋಲ್ಡ್ ವಾಟರ್ ಬೇಕು ಅನಿಸಿದಾಗ ಫ್ರಿಜ್ ವಾಟರ್ಕಿನ್ನ ಮಡಿಕೆ ವಾಟರ್ ಕುಡಿಯೋದ್ರಿಂದ, ಮಡಿಕೆ ನೀರು ಕುಡಿಯೋದ್ರಿಂದ ಅದು ನಮ್ಮ ಹೆಲ್ತಿಗೂ ಬೆನಿಫಿಟ್ ಸರ್. ಆಮೇಲೆ ಕೋಲ್ಡೂ ಅನ್ಸುತ್ತೆ ಸರ್. ಈ ಫ್ರಿಜ್ ನೀರು ಕಂಪೇರ್ ಮಾಡಿದ್ರೆ ಮಡಿಕೆ ನೀರು ಬೆಟರ್ ವೇ. ಮತ್ತು ಇವಾಗ ನಾವೆಲ್ಲ ಬಾಟಲ್ ನೀರು, ಹಿಂದಿನ ಕಾಲದ ಜನ ಎಲ್ಲ ಮಡಿಕೆ ನೀರು ಕುಡಿತಾ ಇದ್ರು ಸರ್. ಬಟ್ ಇವಾಗ ಜನ್ರೇಷನ್ ಹೆಂಗೆ ಚೇಂಜ್ ಆಗ್ತಿದೆ, ಮಡಿಕೆಗಳನ್ನ ಹೋಗ್ಬಿಟ್ಟು ಸರ್, ಯಾರೂ ನೀರು ಕುಡಿತಾನೆ ಇದ್ದಿಲ್ಲ ಮಡಿಕೆ ನೀರು. ಎಲ್ಲರೂ ಬಾಟಲ್ ವಾಟರ್ನ, ಪ್ರಿಸರ್ವೇಟರ್ ವಾಟರ್ನ ಕುಡಿತಾ ಇದ್ದು. ಬಟ್ ಅದ್ರದ್ದು ಎಷ್ಟು ಫ್ರಿಜ್ನ ನೀರು, ಪ್ಲಾಸ್ಟಿಕ್ ಅದ್ರ ನೀರು ಕುಡಿತೀವಿ ಅಂತೇಳಿ ಹೇಳ್ತಿದ್ರು ಸರ್. ಈಗೇನು ಒಬ್ರಿಗೊಬ್ರು ಇದು ಜಡ್ ಒಂದು ಬರಾಕತ್ತೈತಲ್ರಿ ಸರ್. ಹಂಗಾಗಿ ಏನೈತಿ, ಇಲ್ರಿ ಇದ್ರ ನೀರು ಕುಡಿಬೇಕು, ಮಣ್ಣಿನ ಉಪಯೋಗ ಮಾಡ್ಬೇಕು, ನಾವು ಇದ್ರಾನು ಕುಡಿಬೇಕು, ಇದ್ರಂದ ಊಟ ಮಾಡ್ಬೇಕು ಅನ್ನೋದು ಉದ್ದೇಶಿದ್ದವರು ಎಲ್ಲರೂ ಇಲ್ಲೇ ಬರಾಕತ್ತಾರೆ ಸರ್. ಈಗ ಒಬ್ರಿಗೊಬ್ರು ಬರಾಕತ್ತಾರೆ ಸರ್. ಒಬ್ರಿಗೊಬ್ರು ಮಾತಾಡ್ಕೊಂಡು ಇಲ್ಲ ಮಣ್ಣಿಂದ್ರಾಗ ಕುಡಿಬೇಕು, ಮಣ್ಣಿಂದ್ರಾಗ ಊಟ ಮಾಡಬೇಕು ಅಂದ್ರೆ ಆರೋಗ್ಯ ಚಲೋ ಇರ್ತೈತಿ, ನಮ್ಮದು ಆರೋಗ್ಯ ಕೆಡೋದಿಲ್ಲ ಅಂತಂದು ಕುಡಿತಾರೆ. ಮತ್ತು ಬಿಸಿಲಿನ ತಾಪಕ್ಕೆ ಪ್ರಾಣಿಗಳು ಕೂಡ ಕಂಗಾಲಾಗ್ತಾ ಇವೆ. ಪ್ರಾಣಿಗಳಲ್ಲಿ ನಿರ್ಜಲೀಕರಣದ ಭೀತಿ ಹಿನ್ನೆಲೆಯಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ಝೂನಲ್ಲಿ ಸಂಕಷ್ಟ ಎದುರಾಗಿದೆ. ಅವು ಕೂಡ ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇವೆ. ಡಿಹೈಡ್ರೇಷನ್ನ ಭೀತಿ ಪ್ರಾಣಿಗಳಲ್ಲಿ ಕಾಡ್ತಾ ಇದೆ. ಝೂನಲ್ಲಿ ಈಗ ಸಂಕಷ್ಟ ಎದುರಾಗಿದೆ. ಮೃಗಾಲಯಗಳಿಗೆ ಅರಣ್ಯ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಝೂನಲ್ಲಿ ತಂಪಾದಂಥ ವಾತಾವರಣವನ್ನ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕ್ರಮವನ್ನ ನೀವು ಮಾಡಬೇಕು ಅಂತ ಈಗ ಮಾರ್ಗಸೂಚಿಯಲ್ಲಿ ತಿಳಿಸಿದ್ದಾರೆ. ಪ್ರಾಣಿಗಳಿಗೆ ಗ್ಲೂಕೋಸ್ ಮಿಶ್ರಣ ನೀರು ಕೊಡಿ, 195ಕ್ಕೂ ಹೆಚ್ಚು ಪ್ರಾಣಿಗಳ ರಕ್ಷಣೆಗೆ ವಿಶೇಷ ಕ್ರಮ ಕೈಗೊಳ್ಳಿ, ಇನ್ನು ಹುಲಿ, ಸಿಂಹ, ಚಿರತೆಗಳಿಗೆ ವಿಶೇಷ ಆಹಾರ ಕೊಡಿ, ಬೇಸಿಗೆ ಕಾಲದಲ್ಲಿ ಪಕ್ಷಿಗಳಿಗೆ ಹಣ್ಣು, ಕರಡಿಗಳಿಗೆ ತಂಪಾದಂಥ ಆಹಾರ ನೀಡಿ ಅಂತೇಳಿ ಮಾರ್ಗಸೂಚಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣಿಗಳ ಕುಡಿಯೋ ನೀರಿನ ಹೊಂಡದಲ್ಲಿ ಐಸ್ ಕ್ಯೂಬ್ ಮಿಶ್ರಣವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಾಣಿಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಇನ್ನು ACF ಈ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಬೆಳಗಾವಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರ 8 ದಿವಸದಿಂದ ಒಂದು 36ರಿಂದ 37 ಡಿಗ್ರಿ ತನಕ ಇದೆ ಸತತ. ಹಂಗಾಗಿ ನಾವು ಇಲ್ಲಿ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಇಲ್ಲಿ ನಮ್ಮ ಝೂಗೆ ಬರೋಂಥದ್ದು. ಅವ್ರು ಯಾರು ನಿರಾಶೆ ಆಗಿ ಇದಾಗಬಾರ್ದು ಅಂತಂದೇಳಿ ನಾವು ಎಂದಿನಂತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಆಹಾರ ಕೊಡ್ತಾ ಇದ್ದೀವಲ್ಲ ಅದರಲ್ಲಿ ಸ್ವಲ್ಪ ಐಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ತಾಪಮಾನ ಹೆಚ್ಚಿರೋದ್ರಿಂದ. ಅಂದ್ರೆ ಪ್ರತಿ ಎನ್ಕ್ಲೋಸರಲ್ಲಿ ಇದು ಇದೆ, ಏನು ಕುಡಿಯೋ ನೀರಿನ ಟ್ಯಾಂಕ್ ಇದೆ, ಅದರಲ್ಲೇನು ಐಸ್ ಮಿಕ್ಸ್ ಮಾಡಿರ್ತೀವಿ.
ಆಮೇಲೆ ಫುಡ್ಡಲ್ಲಿನೂ ಐಸ್ ಮಿಕ್ಸ್ ಮಾಡೋದಂಥ ಫುಡ್ ಕೊಡ್ತಾ ಇದ್ದೀವಿ. ಇವನ್ ಹಣ್ಣು ನಾವು ಅದೇ ಥರನೇ ಕೊಡ್ತಾ ಇದ್ದೀವಿ, ಅಂದರೆ ಐಸ್ ಮಿಕ್ಸ್ ಮಾಡಿದ್ದು. ಆಮೇಲೆ ಪ್ರತಿ ಎನ್ಕ್ಲೋಸರಲ್ಲಿ ನಾವು ಸ್ಪ್ರಿಂಕ್ಲರು ಮತ್ತು ಫಾಗರ್ನ ಅಳವಡಿಸಿದ್ದೀವಿ. ಅವು ಯಾವಕ್ಕೂ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಿಡೋದು.